ರಾಜ್ಯ ರಾಜಕೀಯದಲ್ಲಿ ಆಗಸ್ಟ್ ಮತ್ತು ಸೆಪ್ಟೆಂಬರ್ನಲ್ಲಿ ಭಾರಿ ಬದಲಾವಣೆ ಆಗುತ್ತೆ, ಆಶ್ಚರ್ಯಕರ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ. ಸೆಪ್ಟೆಂಬರ್ ಕಳೀಲಿ ಎಲ್ಲ ನೋಡುವಂತೆ ಇರಿ ಅಂತ ಹೇಳಿದ್ದಾರೆ. ಎಲ್ಲವೂ ನೋಡ್ತಾ ಇರಿ, ಸೆಪ್ಟೆಂಬರ್ ಕಳೀಲಿ ಎಲ್ಲವೂ ಬದಲಾಗುತ್ತೆ, ಆಶ್ಚರ್ಯಕರ ರೀತಿಯಲ್ಲಿ ಬದಲಾಗುತ್ತೆ ಅಂತ ಹೇಳಿದ್ದಾರೆ. ಪವರ್ ಸೆಂಟರ್ ವಿಚಾರಕ್ಕೆ ಮಾತನಾಡಿದಂಥ ಕೆ.ಎನ್. ರಾಜಣ್ಣ ಸೆಪ್ಟೆಂಬರ್ನಲ್ಲಿ ಬದಲಾವಣೆಯ ಸುಳಿವನ್ನು ಕೊಟ್ಟಿದ್ದಾರೆ. ಯಾವ ರೀತಿ ಬದಲಾವಣೆ ಅನ್ನೋದನ್ನು ಅವರು ಬಾಯ್ಬಿಟ್ಟು ಹೇಳಿಲ್ಲ, ಬಟ್ ಬದಲಾವಣೆ ಖಂಡಿತ ಅನ್ನೋದನ್ನು ಹೇಳಿದ್ದಾರೆ. ರಾಜ್ಯ ರಾಜಕೀಯದಲ್ಲೇ ಬದಲಾವಣೆಯ ಗಾಳಿ ತಣ್ಣಗೆ ಬೀಸ್ತಾ ಇದೆ. ಸೆಪ್ಟೆಂಬರ್ ತಿಂಗಳು ಕಳೀಲಿ ಎಲ್ಲವನ್ನು ನೀವು ನೋಡ್ತಾ ಇರಿ ಅಂತ ಹೇಳಿದ್ದಾರೆ ರಾಜಣ್ಣ. ಹೊಸ ಬಾಂಬ್ ಸಿಡಿಸಿದ್ದಾರೆ ಕೆ.ಎನ್. ರಾಜಣ್ಣ. ಸೆಪ್ಟೆಂಬರ್ ನಂತರದಲ್ಲಿ ರಾಜ್ಯ ರಾಜಕೀಯದಲ್ಲಿ ಒಂದು ಕ್ಷಿಪ್ರ ಬದಲಾವಣೆ, ಕ್ಷಿಪ್ರ ಕ್ರಾಂತಿ ಆಗುತ್ತಾ? ಹಾಗಾದರೆ ಏನು ಬದಲಾವಣೆಯ ಸುಳಿವನ್ನು ಕೊಟ್ಟಿದ್ದಾರೆ ಹಾಗಾದರೆ ರಾಜಣ್ಣ? ಬಟ್ ರಾಜಣ್ಣ ಕೆಲವೊಂದು ಬಾರಿ ಹಠ ಹಿಡಿದಿದ್ದನ್ನು ನಾವು ಹಿಂದೆ ನೋಡಿದ್ದೇವೆ. ನೋಡ್ರಿ, DCM DK ಶಿವಕುಮಾರ್ ಒಂದು DCM ಆಗಿರಲಿ, ಇಲ್ಲಾಂದರೆ KPCC ಅಧ್ಯಕ್ಷರಾಗಿರಲಿ, ಪೂರ್ಣಾವಧಿ ಅಧ್ಯಕ್ಷರು ಕೊಡಿ ನಮಗೆ ಅಂತ ಹೇಳಿ KPCC ಅಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ಮಾತನಾಡಿದರು. ಈಗ ಹೇಳಿದ್ದಾರೆ ಸೆಪ್ಟೆಂಬರ್ ಕಳೀಲಿ, ನನಗೂ ಬದಲಾವಣೆ ನಿಮಗೂ ಬದಲಾವಣೆ ಅಂತ ಹೇಳಿದ್ದಾರೆ. ಏನೆಲ್ಲ ಬದಲಾವಣೆ ನಿರೀಕ್ಷಿಸಬಹುದು ನೋಡಬೇಕಾಗಿದೆ. ಎಲ್ಲ ಬಹಳ ಕೂಲ್ ಆಗಿದೆ, ಎಲ್ಲ ತಣ್ಣ ಗಾಳಿ ಬೀಸ್ತಾ ಇದೆ. ಸೆಪ್ಟೆಂಬರ್ ಕಳೀಲಿ ಅಂತ ಇದ್ದೀನಿ, ಸೆಪ್ಟೆಂಬರ್ ಕಳೀಲಿ ಅಂತ. ನನಗೆ ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ಸೆಪ್ಟೆಂಬರ್ ಜೋರಿದೆ ಸರ್, ಸೆಪ್ಟೆಂಬರ್ ಅಲ್ಲಿ. ಥ್ಯಾಂಕ್ ಯು ಸರ್. ಎಲ್ಲ ಬಹಳ ಕೂಲ್ ಆಗಿದೆ, ಎಲ್ಲ ತಣ್ಣ ಗಾಳಿ ಬೀಸ್ತಾ ಇದೆ. ಸೆಪ್ಟೆಂಬರ್ ಕಳೀಲಿ ಅಂತ ಇದ್ದೀನಿ, ಸೆಪ್ಟೆಂಬರ್ ಕಳೀಲಿ ಅಂತ. ವಿಶೇಷ ಇದೆಯಾ ಸರ್? ಶೀಘ್ರದಲ್ಲೇ ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಕ್ರಾಂತಿ ಎದುರಾಗುತ್ತಾ? ಬದಲಾವಣೆ ಚರ್ಚೆ ಹೊತ್ತಿನಲ್ಲೇ ಬಾಂಬ್ ಸಿಡಿಸಿದ ರಾಜಣ್ಣ ಅನೇಕ ಆಯಾಮದಲ್ಲಿ ಚರ್ಚೆಗೆ ನಾಂದಿ ಹಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತಾ? ಸಂಪುಟ ಸರ್ಜರಿ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ರಾಜಣ್ಣ. ಬದಲಾವಣೆಯ ಸುಳಿವನ್ನು ಕೊಟ್ಟಿದ್ದಾರೆ. ಬದಲಾವಣೆಯ ಸುಳಿವು ಯಾವ ಹುದ್ದೆ ಹೇಗೆ ಬದಲಾಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಕೆ.ಎನ್. ರಾಜಣ್ಣ ನನಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೊಟ್ಟರೆ, ಅಂದರೆ KPCC ಅಧ್ಯಕ್ಷರ ಸ್ಥಾನವನ್ನು ಕೊಟ್ಟರೆ ನಾನು ನಿಭಾಯಿಸ್ತೀನಿ ಅಂತ ಹೇಳಿದರು. DCM DK ಶಿವಕುಮಾರ್ ಅವರಿಗೆ ಒಂದು ಹುದ್ದೆ ಕೊಡಿ ಅಂತ ಹೇಳಿದರು. ಆ ಕಾರಣಕ್ಕಾಗಿಯೇ DK ಶಿವಕುಮಾರ್ಗೆ ರಾಜಕೀಯವಾಗಿ ಕೆಲವು ಅಸಮಾಧಾನಗಳಿಗೆ ಇದು ಕಾರಣವಾಗಿತ್ತು. ಕೆ.ಎನ್. ರಾಜಣ್ಣ, ಸತೀಶ್ ಜಾರಕಿಹೊಳಿ, G. ಪರಮೇಶ್ವರ್ ಸೇರಿದಂತೆ ಒಂದು 4-5 ಸಚಿವರು DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟವರು. ಇನ್ನು ಇವನ್ H.C. ಮಹದೇವಪ್ಪ ಕೂಡ ಅದರಲ್ಲಿ ಬಹಳ ಅಗ್ರೆಸಿವ್ ಆಗಿ ಮುಂದುವರೆದಂಥವರು ಕೆ.ಎನ್. ರಾಜಣ್ಣ. PCC ಅಧ್ಯಕ್ಷರ ಬದಲಾವಣೆ ಯಾವಾಗ ಅಂತ ಕೇಳ್ತಾ ಇದ್ರು. ಇದೀಗ ಅದೇ ನಿಲುವಿನಲ್ಲಿಯೇ ಈ ಹೇಳಿಕೆಯನ್ನು ಕೊಟ್ಟಿದ್ದಾರಾ ನೋಡಬೇಕಾಗಿದೆ. ಪವರ್ ಸೆಂಟರ್ ಪಾಲಿಟಿಕ್ಸ್ ಬಗ್ಗೆಯೂ ಕೂಡ ಕೆ.ಎನ್. ರಾಜಣ್ಣ ಮತ್ತೊಮ್ಮೆ ಬಾಂಬ್ ಸಿಡಿಸಿದ್ದಾರೆ. 2013ರಲ್ಲಿದ್ದಂತೆ ಈಗ ಸಿದ್ದರಾಮಯ್ಯ ಅವರು ಇಲ್ಲ ಅಂತ ಮಾತನಾಡ್ತಾರಲ್ಲ, ಆ ವಿಚಾರಕ್ಕೆ ಮಾತನಾಡಿದ್ದಾರೆ. 2013ರಿಂದ 18ರ ಒಳಗಾಗಿ ಯಾವುದೇ ಪವರ್ ಸೆಂಟರ್ ಇರಲಿಲ್ಲ ಸಿದ್ದರಾಮಯ್ಯ ಹೊರತಾಗಿ. ಆದರೆ ಈಗ ಪವರ್ ಸೆಂಟರ್ಗಳು ಜಾಸ್ತಿ ಆಗಿದ್ದಾವೆ. ಪಾಪ ಏನು ಮಾಡೋದು, ಪವರ್ ಸೆಂಟರ್ಗಳು ಜಾಸ್ತಿ ಆಗಿದೆ. 1, 2, 3 ಹೀಗೆ ಲೆಕ್ಕಕ್ಕೆ ಇಲ್ಲದಷ್ಟು ಪವರ್ ಸೆಂಟರ್ಗಳಾಗೋಗಿದ್ದಾವೆ. ಬೆಂಗಳೂರಿನಲ್ಲಿ ಸಹಕಾರ ಸಚಿವ ಕೆ.ಎನ್. ರಾಜಣ್ಣ ಹೇಳಿದ್ದಾರೆ, 2013ರಿಂದ 18ರವರೆಗೆ ಪವರ್ ಸೆಂಟರ್ ಇರಲಿಲ್ಲ. ಸಿದ್ದರಾಮಯ್ಯ ಅತ್ಯಂತ ಸ್ವತಂತ್ರದಿಂದ ಆಡಳಿತವನ್ನು ನಡೆಸಿದರು. ಹೀಗಾಗಿ ಮಾದರಿ ಆಡಳಿತವನ್ನು ಕೊಟ್ಟರು. ಸಿದ್ದರಾಮಯ್ಯ ಅವರಿಗೆ ಯಾವುದೇ ಒತ್ತಡ ಇರಲಿಲ್ಲ ಆ ಸಂದರ್ಭದಲ್ಲಿ. ಈಗ ಪವರ್ ಸೆಂಟರ್ಗಳು ಹೆಚ್ಚಾಗಿದೆ, ಜಂಜಾಟವೂ ಹೆಚ್ಚಾಗಿದೆ. ರಾಜಣ್ಣ ಪರೋಕ್ಷವಾಗಿ
CM ಮೇಲೆ ಒತ್ತಡ ಇದೆ ಅಂತ ಹೇಳಿದ್ದಾರೆ. ಹಾಗಾದರೆ ಯಾರು ಒತ್ತಡ, ಹೇಗೆ ಒತ್ತಡ? ಇನ್ನು ರಾಜ್ಯದ ವಿಚಾರಕ್ಕೆ ಬಂದರೆ ಪವರ್ ಸೆಂಟರ್ ಅಂತ ಹೇಳಿದ್ರೆ ಅಧಿಕಾರವನ್ನು ಹಂಚಿಕೆ ಮಾಡಿಕೊಳ್ಳುವ ವಿಚಾರದಲ್ಲಿ ಅಧಿಕಾರ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ ಅಂತ. ಅಧಿಕಾರ ಕೇಂದ್ರಗಳನ್ನು ಹೇಗೆ ಸ್ಥಾಪಿಸಲಾಗಿದೆ? 2013ರಿಂದ 2018ರವರೆಗೆ ಮುಖ್ಯಮಂತ್ರಿಗಳ ಹೊರತಾಗಿ ಎಲ್ಲೂ ಪವರ್ ಸೆಂಟರ್ ಹಂಚಿಕೆ ಆಗಿರಲಿಲ್ಲ. DCM ಹುದ್ದೆಗಳನ್ನು ಮಾಡಿರಲಿಲ್ಲ. ಸಚಿವ ಸ್ಥಾನಗಳನ್ನು ಭರ್ತಿ ಮಾಡಿ ಸಂಪೂರ್ಣ 5 ವರ್ಷ ಪೂರ್ಣಾವಧಿ ಆಡಳಿತವನ್ನು ನೀಡಿದ್ರು. ಹೀಗಾಗಿ ಸಿದ್ದರಾಮಯ್ಯ ಅವರ ಆಡಳಿತ ತುಂಬ ಚೆನ್ನಾಗಿತ್ತು. ಆದರೆ ಈ ಬಾರಿಯ ಆಡಳಿತ ಕಂಪೇರ್ ಮಾಡಿದ್ರೆ, ಹೋಲಿಕೆ ಮಾಡಿದ್ರೆ ಅಷ್ಟಾಗಿ ಇಲ್ಲ. ಸಿದ್ದರಾಮಯ್ಯನವರ ವರಸೆ ಬದಲಾಗಿದೆ ಅಂತ ಹೇಳ್ತಾರಲ್ಲ, ಇಲ್ಲಿ ರಾಜಣ್ಣ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಬದಲಾಗಿಲ್ಲ, ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ಜಾಸ್ತಿ ಆಗಿದೆ. ಸಿದ್ದರಾಮಯ್ಯ ಹೆಂಗಿರಬೇಕು ಹಾಗೆ ಇದ್ದಾರೆ, ಬಟ್ ಇಲ್ಲಿ ಒತ್ತಡ ಜಾಸ್ತಿ ಆಗಿದೆ. ಹೇಗೆ ಒತ್ತಡ ಅಂತ ಹೇಳಿದ್ರೆ ಪವರ್ ಸೆಂಟರ್ಗಳನ್ನು ಕ್ರಿಯೇಟ್ ಮಾಡಲಾಗಿದೆ. ಇಲ್ಲಿ DCM ಹುದ್ದೆಯನ್ನು ಮಾಡಲಾಗಿದೆ. ಅದಕ್ಕೆ DK ಶಿವಕುಮಾರ್ ಅವರನ್ನು ಕೂರಿಸಲಾಗಿದೆ. ಹೈಕಮಾಂಡ್ ಒತ್ತಡ ಕೂಡ ಇದೆ. ಸೊ ಹೀಗೆ ಅಂದ್ಕೊಂಡಿದ್ದಾರೆ. ಅದನ್ನೆಲ್ಲೂ ಕೂಡ ಬಾಯ್ಬಿಟ್ಟು ಹೇಳಿಲ್ಲ, 1, 2, 3 ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ಪವರ್ ಸೆಂಟರ್ ವಿಚಾರದಲ್ಲಿ ಮತ್ತೊಂದು ಪಾಲಿಟಿಕ್ಸ್ ಆರಂಭ ಆಗಿದೆ. ಈ ಕುರಿತಂತೆ ರಾಜಣ್ಣ ಮಾತನಾಡಿದ್ದಾರೆ. ಈಗ ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದಾವೆ, ಗೊತ್ತಾಯ್ತಾ? ಮೊದಲು 13ರಿಂದ 18ರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು. ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದಾವೆ, 1, 2, 3 ಎಷ್ಟು ಬೇಕಾದ್ರೂ ಹೇಳ್ಕೋಬಹುದು. ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನು, ಪಕ್ಷವನ್ನು ನಡೆಸಬೇಕಾಗ್ತದೆ. ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರಬಹುದು. 13-18 ಸಿದ್ದರಾಮಯ್ಯನ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವು ಹೇಳ್ಬೋದು. ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ. ಥ್ಯಾಂಕ್ ಯು. ಪವರ್ ಸೆಂಟರ್ ಆಗಿದೆಯಲ್ಲ, ಬಹಳಷ್ಟು ಇದಾವೆ. ಈಗ ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದಾವೆ. ಮೊದಲು 13ರಿಂದ 18ರಲ್ಲಿ ಸಚಿವರ ಮೇಲೆ ಕಾಂಗ್ರೆಸ್ ಶಾಸಕರ ಅಸಮಾಧಾನ ವಿಚಾರ, ಯಾವ ಸಚಿವರು ಅನ್ನೋದನ್ನು ನಿರ್ದಿಷ್ಟವಾಗಿ ಹೇಳಬೇಕು. ಬೆಂಗಳೂರಿನಲ್ಲಿ ಸಹಕಾರ ಸಚಿವ KN ರಾಜಣ್ಣ ಹೇಳಿದ್ದಾರೆ, ನನ್ನ ಮೇಲೆ ಹೇಳಿದರೆ ನಾನು ತಿದ್ದಿಕೊಳ್ಳಬಹುದು. ಮನುಷ್ಯನಲ್ಲಿ ಕೆಲವು ಲೋಪಗಳು ಇದ್ದೇ ಇರುತ್ತವೆ, ಅವುಗಳನ್ನು ತಿಳಿಸಿದ್ರೆ ತಿದ್ದಿಕೊಳ್ಳೋಕೆ ಅವಕಾಶ ಆಗುತ್ತೆ. BR ಪಾಟೀಲ್ ತಮಗಾದ ಅನುಭವದ ಬಗ್ಗೆ ಮಾತನಾಡಿದ್ದಾರೆ. ಅವರ ಹೇಳಿಕೆಯಲ್ಲಿ ಸತ್ಯ ಇಲ್ಲ ಅಂತ ನಾನೇನು ಹೇಳಕ್ ಹೋಗೋದಿಲ್ಲ, ಅದಕ್ಕೆ ನನ್ನ ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲ ಅಂತ ಹೇಳಿ KN ರಾಜಣ್ಣ ಹೇಳಿದ್ದಾರೆ. ಇದೇ ವಿಚಾರಕ್ಕೆ ನೋಡಿ, ಈಗಾಗಲೇ BR ಪಾಟೀಲ್ ಅವರ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮುಖ್ಯಮಂತ್ರಿಗಳು ಕರೆದು ಕೂರಿಸಿ ಮಾತನಾಡಿ BR ಪಾಟೀಲ್ ಅವರಿಂದ ವಿವರಣೆಯನ್ನು ಪಡೆದುಕೊಂಡಿದ್ದಾರೆ. ಸರ್ಕಾರಕ್ಕೆ ಮುಜುಗರ ತಂದಿರುವಂಥ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅನ್ನುವ ವಿಚಾರ ಸ್ವಪಕ್ಷದ ಶಾಸಕರೇ ಹೇಳಿರೋದ್ರಿಂದ ಸಾಕಷ್ಟು ಮುಜುಗರ, ಒಂದು ರೀತಿ ಡ್ಯಾಮೇಜ್ ಆಗಿತ್ತು. ಅದೇ ವಿಚಾರದಲ್ಲಿ KN ರಾಜಣ್ಣ ಮಾತನಾಡಿದ್ದಾರೆ, ಹೇಳ್ತಾ ಇದ್ದಾರೆ ನಮಗೆ ಯಾವುದೇ ರೀತಿಯ ಸುಳ್ಳು ಅಂತ ಹೇಳೋಕೆ ಹೋಗೋದಿಲ್ಲ. BR ಪಾಟೀಲ್ ಅವರು ತಮಗಾಗಿರುವಂಥ ಅನುಭವದ ಬಗ್ಗೆ ಮಾತ್ರ ಹಂಚಿಕೊಂಡಿದ್ದಾರೆ, ಅನುಭವದ ಬಗ್ಗೆ ಮಾತ್ರ ಹೇಳಿದ್ದಾರೆ, ಅದು ಸುಳ್ಳು ಅಂತ ನಾನೇ ಕೇಳಿ ಅಂತ ಹೇಳಿ ಒಂದು ತಟಸ್ಥವಾದ ನಿಲುವನ್ನು ತಳೆದಿದ್ದಾರೆ ರಾಜಣ್ಣ. ಅದಕ್ಕೆ ನನ್ನ ಯಾವುದೇ ಪ್ರತಿಕ್ರಿಯೆ ಇಲ್ಲ. ಈಗ ಒಂದಷ್ಟು ಸಚಿವರು ಅಂತಂದ್ರೆ ಯಾವ ಸಚಿವರು ಅಂತ ನಿರ್ದಿಷ್ಟವಾಗಿ ಅವ್ರ ಹೆಸರು ಹೇಳಿದ್ರೆ, ಈಗ ನನ್ನ ಮೇಲೆ ಹೇಳಿದ್ರೆ, ನನ್ನ ಹೆಸರು ಹೇಳಿದ್ರೆ ನಾನು ತಿದ್ಕೋಬಹುದು. ಅಲ್ಲಲ್ಲ, ನಾನು ತಿದ್ಕೋಬಹುದು. ಯಾರೇ ಆಗ್ಲಿ, ಮನುಷ್ಯ ಅಂದ ಮೇಲೆ ಮನುಷ್ಯನಲ್ಲಿ ಕೆಲವು ಲೋಪಗಳು ಇದ್ದೇ ಇರ್ತವೆ. ಲೋಪ ಇಲ್ಲದೆ ಇರೋ ವ್ಯಕ್ತಿ ಯಾವನೂ ಇಲ್ಲ. ಆ ಲೋಪ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾರಿಗಾದ್ರೂ ಕೂಡ ಯಾರೇ ನಡವಳಿಕೆಯಿಂದ ಬೇಸರ, ಅಸಮಾಧಾನ, ಆ ರೀತಿಯ ಒಂದು ಅಭಿಪ್ರಾಯ ಮೂಡಿದ್ರೆ ಅದು ತಿಳಿಸಿದ್ರೆ ಅವ್ರು ಅದನ್ನು ತಿದ್ದುಕೊಳ್ಳೋಕೆ ಅವಕಾಶ ಇರ್ತದೆ. ಇಲ್ಲ ಅಂದ್ರೆ ಎಲ್ಲಾ ಸಚಿವರುಗಳು ಕೂಡ, ಎಲ್ಲಾ ಶಾಸಕರುಗಳು ಎಲ್ಲರೂ ಒಂದೇ ಅನ್ನೋ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ. ಅವರು ಮನೆ ವಿಚಾರದಲ್ಲಿ ಅವರು ಸರ್ಫರಾಜ್ ಖಾನ್ ಜೊತೆ ಮಾತಾಡಿರ್ತಕ್ಕಂಥ ಆಡಿಯೋ ತೋರಿಸಿದ್ರಿ. ಅದು ಅವರಿಗೆ ಆಗಿರ್ತಕ್ಕಂಥ ಅನುಭವದ ಮೇಲೆ ಹೇಳಿರ್ತಾರೆ. ಅವ್ರು ಹೇಳಿರೋದ್ರಲ್ಲಿ ಸತ್ಯ ಇಲ್ಲ, ಎಲ್ಲ ಅಸತ್ಯ ಹೇಳಿದ್ದಾರೆ ಅಂತ ನಾನೇನು ಹೇಳಕ್ ಹೋಗೋದಿಲ್ಲ. ಅವ್ರಿಗೆ ಏನು ಅನುಭವ ಆಗಿದೆ, ಅನುಭವದ ಆಧಾರದ ಮೇಲೆ